ಪೂಜೆ ಮಾಡುವಾಗ ಮಹಿಳೆಯರು ಈ ತಪ್ಪುಗಳನ್ನು ಮಾಡಲೇಬಾರದು. ಒಂದು ವೇಳೆ ಇಂತಹ ತಪ್ಪುಗಳನ್ನು ನೀವು ಮಾಡಿದರೆ ಮನೆಯಲ್ಲಿ ಬಡತನ ಉಂಟಾಗುತ್ತದೆ. 1. ರಾತ್ರಿ 9 ಮುಂದೆ ದೇವರಿಗೆ ಪೂಜೆ ಮಾಡಬಾರದು. 2. ಪತಿ ಪತ್ನಿಯರು ರಾತ್ರಿ ಸಂಭೋಗ ಮಾಡಿದ ನಂತರ ಮರುದಿನ ಸ್ನಾನ ಮಾಡದೆ ಯಾವ ಕೆಲಸವೂ ಮಾಡಬಾರದು. 3. ಮಹಿಳೆಯರು ಋತುಚಕ್ರ ಆದಾಗ 5 ದಿನಗಳವರೆಗೆ ದೇವರ ಕೋಣೆ ಒಳಗಡೆ ಪ್ರವೇಶ ಮಾಡಬಾರದು. 4. ಮನೆಯೊಳಗೆ ಯಾರಾದರೂ ಮರಣ ಹೊಂದಿದರೆ 12 ದಿನಗಳವರೆಗೆ ದೇವರ ಕೋಣೆ ಒಳಗಡೆಗೆ ಹೋಗಿ ಪೂಜೆ ಮಾಡಬಾರದು. 5. ಮನೆಯಲ್ಲಿ ಹೆರಿಗೆ ಆಗಿದ್ದರೆ ಪೂಜೆ ಮಾಡಲೇಬಾರದು. 6. ಮುಟ್ಟಿನ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚಬಾರದು. ಇದು ಸಾತ್ವಿಕ ಶಕ್ತಿಯ ಮೇಲೆ ಪ್ರಭಾವ ಬೀರುವುದು. 7. ಬೆಳಿಗ್ಗೆ ಮಹಿಳೆಯರು ಸ್ನಾನ ಮಾಡದೆ ದೇವರ ಕೊನೆಯೊಳಗೆ ಹೋಗಬಾರದು ಹಾಗೂ ದೇವರಿಗೆ ದೀಪವನ್ನು ಹಚ್ಚಬಾರದು. 8. ಒಮ್ಮೆ ಪೂಜೆ ಮಾಡಲು ಕುಳಿತಾಗ ಅರ್ಧದಲ್ಲಿ ಎದ್ದು ಯಾವುದೇ ಕಾರಣಕ್ಕೂ ಹೋಗಬೇಡಿ. 9. ಸ್ನೇಹಿತರೆ, ಇನ್ನು ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ಬೆನ್ನು ಗೋಡೆಗೆ ಆಧಾರವಾಗಿ ಕುಳಿತುಕೊಳ್ಳಬೇಡಿ. 10. ಏಕಾದಶಿ ಮತ್ತು ದ್ವಾದಶಿ ದಿನ ತುಳಸಿ ಗಿಡದ ಎಲೆಗಳನ್ನು ಅಪ್ಪಿತಪ್ಪಿಯೂ ಕೀಳಲೇಬಾರದು. 11. ಪೂಜೆ ಮಾಡುವಾಗ ದೇವರ ಶ್ಲೋಕವನ್ನು ಹೇಳುವಾಗ ಮಧ್ಯದಲ್ಲಿ ಕಣ್ಣು ತೆರೆಯಬಾರದು. 12. ಒಮ್ಮೆ ದೇವರಿಗೆ ದೀಪ ಹಚ್ಚಿದ ನಂತರ ಮತ್ತೊಬ್ಬರು ಬಂದು ದೀಪ ಹಚ್ಚಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಳ್ಳೆಯ ವಿಷಯಗಳನ್ನು ಆಯ್ದುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಈ ವಿಡಿಯೋದಲ್ಲಿನ ಅಂಶಗಳು ಪ್ರತಿಯೊಬ್ಬರೂ ಇಷ್ಟ ಆಗಿದೆ ಅಂದುಕೊಂಡಿರುತ್ತೇವೆ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಈ ಮಾಹಿತಿನ ಎಲ್ಲರಿಗೂ ತಲುಪುವಂತೆ ಮಾಡಿ.